Jungle. ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಿರ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮುಂಬರು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಎಂ ಭಾಸ್ಕರ್ ಅವರು ನಮ್ಮ ಜೊತೆಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ಹೋರಾಟ, ವೃತ್ತಿ, ವಿದ್ಯಾಭ್ಯಾಸ, ಜೀವನ, ಜನರಿಗೆ ತಿಳಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸರ್, ಮೊದಲಿಗೆ ನಿಮ್ಮ ಹುಟ್ಟೂರು, ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ. ನನ್ನ ಹೆಸರು ಭಾಸ್ಕರ್ ಅಂತ. ನಮ್ಮ ತಂದೆ ಮಂಜನಾಯಕ್ ಅಂತ, ಮತ್ತು ಕೊಲ್ಲಮ್ಮ. ಇದು ನಮ್ಮ ಕುಟುಂಬಂದಿರು 3 ಜನ ಇದ್ದಾರೆ. ವಿದ್ಯಾಭ್ಯಾಸ SSLC. ನಾನು ನಿಮ್ಮ ಕುಟುಂಬ ಬಗ್ಗೆ ಸರ್? ಪತ್ನಿ ಹೆಸರು ಸುಜಾತ, ಮಗಳು ಡಯಾನ, ಇನ್ನೊಬ್ಬ ಮಗಳು ಯಾಮಿನಿ. ಕೃಷಿ. ಸರ್, ನಿಮ್ಗೆ ರಾಜಕೀಯಕ್ಕೆ ಬರ್ಬೇಕು ಅನ್ಸಿದ್ ಯಾವಾಗ? ರಾಜಕೀಯ ಬರಬೇಕಂತ ಅನಿಸಿದ್ರೆ ನಾನು ಇಲ್ಲಿ ಈ ಊರಿನ ಒಂದು ಸಮಸ್ಯೆಗಳನ್ನೆಲ್ಲ, ನಮ್ಮೂರಲ್ಲಿ ಯಾರೂ ಸಹ ಊರಲ್ಲಿ ಮೆಂಬರ್ ಆಗಿ ಇಲ್ಲಿ ಕಷ್ಟ ಸುಖ ಕೇಳೋರು ಇರಲಿಲ್ಲ. ಅಂಥ ಟೈಮಲ್ಲಿ ಹೊರಗಡೆ ಬಂದು ಮೆಂಬರ್ ಆಗಿ ಹೋಗ್ತಿದ್ದು, ಪಂಚಾಯತಿಯಲ್ಲಿ ಕೂತ್ಕೋತಿದ್ರು. ಅವರು ಆಮೇಲೆ ಬರ್ತಾ ಇರಲಿಲ್ಲ ಈ ಕಡೆ. ಅದನ್ನೆಲ್ಲ ನೋಡಿದಾಗ ನಾನು ಒಂದು ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಿದ್ದೆ. ಯಾವುದಂದರೆ ಹೋಮ್ ಗಾರ್ಡ್ಸಲ್ಲಿ. ಅವಾಗ ನಾನು ಅಲ್ಲಿ ಇಲ್ಲೆಲ್ಲ ಹೋದಾಗ ನನಗೆ ಗೊತ್ತಾಗ್ತಿತ್ತು, ನಾನು ಒಂದು ಸರಿ ಎಲೆಕ್ಷನ್ ಮಾಡಿ ನಮ್ಮೂರಿನ ಸಮಸ್ಯೆಗಳನ್ನು ಜನಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು, ಸಮಸ್ಯೆಗಳನ್ನು ಕೇಳಬೇಕು. ನಾನು ಇದರಲ್ಲಿದ್ದರೆ ಅದೆಲ್ಲ ಮಾಡೋಕ್ಕಾಗಲ್ಲ. ನಾನು ಒಂದು ಪೊಲೀಸ್ ಇಲಾಖೆ ಜೊತೆಗೆ ಕೆಲಸ ಮಾಡೋದು. ಹಾಗಾಗಿ ನಾನು ಅದಕ್ಕೆ ರಾಜೀನಾಮೆ ಕೊಟ್ಟು ಪಂಚಾಯತಿ ಎಲೆಕ್ಷನ್ ಸ್ಪರ್ಧೆ ಮಾಡಿದೆ. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ? ಮೊದಲಿಂದ ಮಾಡ್ತಾ ಇದ್ದೆ ಸರ್. ಬಾಲ್ಯದಿಂದಲೇ ನಾನು ವಿದ್ಯಾಭ್ಯಾಸ, ನಂತರ ಯುವಕ ಸಂಘ, ಹಾಗೆ ಗೃಹರಕ್ಷಕ ದಳ ಮತ್ತು ಇಂಥವೆಲ್ಲ ತೋರಿಸ್ಕೊಂಡು ಮಾಡ್ತಾರೆ. ಈಗ ದೇವಸ್ಥಾನ ಕಮಿಟಿ ಈಗ ಇದೆ, ಅದರಲ್ಲಿ ನಾನು ಈಗ ಇಲ್ಲ. ಅದರ ಮೊದಲೇ ನಾವು ಎಲ್ಲ ಕೆಲಸ ಕಾರ್ಯಗಳೆಲ್ಲ ಭಾಗವಹಿಸಿ ಅದನ್ನು ಮಾಡಿದ್ವಿ. ಹಾಗೆ ನಮ್ಮೂರಲ್ಲಿ ವಿದ್ಯಾಭ್ಯಾಸಕ್ಕೆ ಸ್ಕೂಲ್ ಇರಲಿಲ್ಲ. ಅಂಥ ಟೈಮಲ್ಲಿ ನಮ್ಮೂರಿಗೆ ಮಜರೆ ದೊಡ್ಡಿ ಮನೆ ಅಂತ ಅಲ್ಲಿಗೆ ಸ್ಕೂಲನ್ನು ಶಾಂಕ್ಷನ್ ಮಾಡಿಸ್ಕೊಂಡ್ಬಂದ್ವಿ. ಆಮೇಲೆ ಹಾಗೆ ಎಲ್ಲ ಯುವಕ ಸಂಘ ಕಟ್ಕೊಂಡು ನಾವು ಜನಪರವಾದಂಥ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಿದ್ವಿ. ರೈತರಿಗೆ ಸಹಾಯ ಮಾಡ್ತಿದ್ವಿ, ಮನೆ ಇದ್ದವರಿಗೆ ಮನೆ ಕೊಡಿಸೋ ವ್ಯವಸ್ಥೆ ಮಾಡಿದ್ವಿ. ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕರು ಇರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ನಮ್ಮ ಜೀವನದ ಮಾರ್ಗದರ್ಶಕರು ಅಂದರೆ ತಂದೆ ತಾಯಿ ಮೊದಲನೇ ಮಾರ್ಗದರ್ಶಕರು. ಆಮೇಲೆ ಅವರು ಒಳ್ಳೆಯ ದಾರಿಯಲ್ಲಿ ನಡ್ಕೊಂಡು ಹೋಗಿ ಅಂತ ತಿಳಿಯಾಗ್ತಿದ್ರು. ಹಾಗೆ ನಮ್ಮ ಊರಲ್ಲಿ ಗ್ರಾಮಸ್ಥರೆಲ್ಲ ಸಹಕಾರ ಕೊಡ್ತಾಯಿದ್ರು. ನಾವು ಮಾಡೋ ಒಳ್ಳೆ ಕೆಲಸಕ್ಕೆ ಎಲ್ಲರೂ ಪ್ರೋತ್ಸಾಹ ಪಟ್ಕೊಂಡು ಬಂದರು. ಆಮೇಲೆ ನಾ ರಾಜಕೀಯಕ್ಕೆ ಬರಬೇಕು ಬಂದ ಅಂತ ನಂತರ ಒಂದು ಕಾಂಗ್ರೆಸ್ ಪಕ್ಷ ಆವಾಗ ಅಧಿಕಾರದಲ್ಲಿತ್ತು. ಅವಾಗ JD ನಾರಾಯಣಪ್ಪ ಅಂತ ಶಾಸಕರಿದ್ದರು, ಒಳ್ಳೆ ಉತ್ತಮ ಶಾಸಕರವರು. ಅವರು ನಮಗೆ ಒಳ್ಳೆಯ ಮಾರ್ಗದರ್ಶನ ಹೇಳ್ತಾಯಿದ್ರು. ಈಗ ಹೋಗಿ ಈ ಜನದ ಜೊತೆ ನೀವು ಚೆನ್ನಾಗಿ ಮಿಂಗಲ್ ಆಗಬೇಕು, ಅವಾಗ ನೀವು ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ರು ಅವರು. ಮತ್ತು ಎಲ್ಲದರಲ್ಲೂ ಸಾಚ, ಕೈ ಬಾಯಿ ಅವರು ಕ್ಲೀನ್ ಹ್ಯಾಂಡವರು. ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ? ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಅಂದರೆ ನಮಗೆ ಇಲ್ಲಿ ಮೂಲಭೂತ ಸಮಸ್ಯೆಗಳು ಭಾಳ ಕಾಡ್ತಾ ಇತ್ತು. ರಸ್ತೆ ಇರಲಿಲ್ಲ. ಆಮೇಲೆ ಕೆಲವು ಇಲ್ಲಿ ನಮಗೆ ಬಗರಕ್ಕನ ಸಮಸ್ಯೆ ಜಾಸ್ತಿ ಇತ್ತು. ಅವಾಗ ಇಲ್ಲಿ ಯಾವುದೇ ಮಂಜೂರಾತಿ ಇರಲಿಲ್ಲ. ಕೆಲವೇ ಬೆರಳೆಣಿಕೆ ಅಷ್ಟು ಜನಕ್ಕೆ ಮಾತ್ರ ಜಮೀನು ಪತ್ರ ಇತ್ತು. ಅಂಥದ್ರಲ್ಲಿ ಆ ಟೈಮಲ್ಲಿ ನಾವು ಈ ಪಂಚಾಯತಿ ಮುಖಾಂತರ ನಾವು ಏನಾದರೂ ಕೆಲಸ ಮಾಡಿದರೆ ಆಮೇಲೆ ನಾವು ಅದನ್ನು ಸಾಲ್ವ್ ಮಾಡ್ಬೋದು ಅನ್ನೋ ಒಂದು
ಅನಿಸಿಕೆಯಿಂದ ಗ್ರಾಮ ಪಂಚಾಯತ್ ಸ್ಪರ್ಧೆ. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ಇಲ್ಲ, ನಾವು ಅದನ್ನ ಈ ಹಿಂದೆನೇ ನಾವು ಇತರರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಅದಕ್ಕಾಗಿ ಗ್ರಾಮ ಪಂಚಾಯತಿ ಸ್ಪರ್ಧೆ ಮಾಡಲ್ಲ. ಇನ್ನು ಮುಂದುವರೆದಂದರೆ ನಾನು ಇನ್ನು ಹೋಗ್ಬೇಕಂದ್ರೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಬಿಟ್ಟರೆ ಗ್ರಾಮ ಪಂಚಾಯತ್ ಸ್ಪರ್ಧೆ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದೆ. ಅವಕಾಶ ಸಿಕ್ಕರೆ ಮುಂದೆ ಸ್ಪರ್ಧೆ ಮಾಡ್ತೀನಿ. ಸರ್, ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ನಾವು ಮೊದಲು ಕಾಂಗ್ರೆಸ್ ಪಕ್ಷನೇ ನಮಗೆ ಬೆಂಬಲ ಆಗಿತ್ತು. ತದನಂತರ ಮೋದಿಯವರ ಸರ್ಕಾರ ಬಂದ ಮೇಲೆ ನಾವು ಮೋದಿಯವರ ಪಕ್ಷಕ್ಕೆ ಬೆಂಬಲ ಮಾಡಿಕೊಂಡು ಈಗ ನಾವು ಮೋದಿಯವರ ಪಕ್ಷದಲ್ಲೇ ಅವರು ಒಂದು ಒಳ್ಳೆ ದೇಶದ ಒಂದು ಉನ್ನತಿ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದೀವಿ. ಸರ್, ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು? ಜೀವನದ ಸಂತೋಷ ಅಂದರೆ ನಾನು ಒಬ್ಬ ಬಡವರ ಕುಟುಂಬದಲ್ಲಿ ಇದ್ದವನು. ಆದರೆ ನಾನು ಈ ಮಟ್ಟಕ್ಕೆ ನಾವು ಜನಸೇವೆ ಮಾಡಿಕೊಂಡು ಒಂದು ಪಂಚಾಯತಿ ಅಧ್ಯಕ್ಷನಾಗಿ ಜನರ ಕೆಲವೊಂದು ಸಮಸ್ಯೆಗಳನ್ನು ಸಾಲ್ವ್ ಮಾಡಿರೋದೇ ನನ್ನ ಒಂದು ಸಂತೋಷದ ಕಾರಣ. ಸರ್, ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದಿರಾ? ನಮ್ಮ ಅವಧಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ತುಂಬ ಸಮಸ್ಯೆಗಳಿದ್ದವು. ಆದರೆ ಕೆಲವೊಂದಂದರೆ ಮೂಲಭೂತವಾಗಿ ನಮಗೆ ಕುಡಿಯೋ ನೀರಿನ ಸಮಸ್ಯೆ, ಆಮೇಲೆ ರಸ್ತೆ ಸಮಸ್ಯೆ ಅಂತೂ ಅತಿ ಹೆಚ್ಚಿತ್ತು. ಈ ಹೊಳೆಗೆ ಸೇತುವೆ ಇರಲಿಲ್ಲ. ಆಮೇಲೆ ಕೆಲವು ಬಡವರಿಗೆಲ್ಲ ಮನೆಗಳು ಇರಲಿಲ್ಲ, ಶೌಚಾಲಯ ಇರಲಿಲ್ಲ. ಆ ಒಂದೆಲ್ಲ ಸಮಸ್ಯೆಗಳನ್ನು NRIG ಕೆಲಸ ಈಗ ನಮ್ಮ ಪೀರಿಯಡಲ್ಲೇ ಅದು ಜಾರಿಗೆ ಬಂದಿದೆ. ಸರ್, ರುದ್ರಭೂಮಿ ಸಮಸ್ಯೆ ಇತ್ತ ಅವಧಿಯಲ್ಲಿ? ರುದ್ರಭೂಮಿ ಸಮಸ್ಯೆ ಇಲ್ಲಿ ಇನ್ನೂ ರುದ್ರಭೂಮಿ ಅಂತಾನೆ ಎಲ್ಲೂ ಇವತ್ತು ಕೂಡ ಸಮಸ್ಯೆ ಇಲ್ಲ. ಸಮಸ್ಯೆ ಅದು ಸಮಸ್ಯೆ ಧರ್ಮಕ್ಕೆ ಸಪರೇಟ್ ರುದ್ರಭೂಮಿ. ಈಗ ಯಾವ ಧರ್ಮಕ್ಕೂ ಇಲ್ಲಿ ರುದ್ರಭೂಮಿ ಅಂತ ಪ್ರತ್ಯೇಕವಾಗಿಲ್ಲ. ಆದ್ರೆ ಈಗ ಇಲ್ಲೆಲ್ಲ ಏನಂದ್ರೆ ಜಾಗ ಯಥೇಚ್ಛ ಇರೋದ್ರಿಂದ ಅವರವ್ರ ಜಾಗದಲ್ಲಿ ಅವರು ಆ ಒಂದು ಜಮೀನಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ರುದ್ರಭೂಮಿದು ಒಂದು ಸಮಸ್ಯೆ ಇದೆ, ಅದು ಆಗ್ಬೇಕಾಗಿದೆ. ಸರ್, ಇವಾಗ ಹಾಲಿ ನಿಮ್ಗೆ ರೈತರಿಗೆ ಏನೋ ಸಮಸ್ಯೆ ಇದೆ ಸರ್? ಏತ ನೀರಾವರಿ ಸಮಸ್ಯೆ, ಕಾಡಪ್ರಾಣಿಗಳ ಸಮಸ್ಯೆ, ಹಕ್ಕುಪತ್ರಗಳ ಸಮಸ್ಯೆ? ಇಲ್ಲಿ ಏತ ನೀರಾವರಿ ಸಮಸ್ಯೆ ಇದೆ. ಆದ್ರೆ ಇಲ್ಲಿ ನೀರಾವರಿ ಕೊಡ್ಲಿಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಅದನ್ನು ಸಾಲ ಆಗಲ್ಲ. ನೀರಿನ ಸಮಸ್ಯೆ ಇರ್ಬೋದು. ಇಲ್ಲಿ ಕಾಡು ಪ್ರಾಣಿದೇನಂತ ಸಮಸ್ಯೆ ಇಲ್ಲ. ನಮಗೆ ಇಲ್ಲಿ ಜಮೀನಿಂದೇ ಸಮಸ್ಯೆ. ಹಕ್ಕುಪತ್ರ ಈಗ ಫಾರೆಸ್ಟ್ ಇರೋದ್ರಿಂದ ಹಕ್ಕುಪತ್ರಕ್ಕೆ ಕೊಟ್ಟವರಿಗೂ ಸಹ ಇನ್ನೂ ಹದ್ಬಸ್ತಾಗಿಲ್ಲ. ಅಂಥ ಒಂದು ಸಮಸ್ಯೆಗಳೆಲ್ಲ ಇದ್ದಾವೆ. ಅವು ಸರ್ಕಾರ ಗಮನ ಹರಿಸಿ ಈ ಹಕ್ಕುಪತ್ರ ಏನು ಕೊಟ್ಟಿದ್ದಾರೆ ಅವರಿಗೆಲ್ಲ ಒಂದು ಪಕ್ಕ ಪೋಡಿಗೆ ಅದಕ್ಕೆ ಮಾಡಿಕೊಡ್ಬೇಕು. ಮತ್ತೆ ನಿಮ್ಗೆ ಹಾಲಿ ಏನೋ ಸಮಸ್ಯೆ ಇದೆ ಸರ್ ನಿಮ್ಮ ಗ್ರಾಮದಲ್ಲಿ? ಮತ್ತೆ ಸಮಸ್ಯೆ ಕುಡಿಯೋ ನೀರಿನ ಸಮಸ್ಯೆಗೆ ಈಗ ಒಂದು ಪರಿಹಾರ ಮಾಡ್ತಾ ಇದ್ದಾರೆ. ಜಲ್ ಜೀವನ ಮಿಷನ್ ಕಾಮಗಾರಿ ನಡೀತಾ ಇದೆ. ಅದರಿಂದ ಏನು ಮುಂದೆ ಸಮಸ್ಯೆ ಆಗ್ಲಿಕ್ಕಿಲ್ಲ. ಅದು ಒಂದು ವ್ಯವಸ್ಥೆ ಆಗ್ಬೋದು. ಮನೆ ಮನೆಗೆಲ್ಲ ಕಾಲುವೆಯನ್ನು ಮಾಡಿಸಿ ಅಲ್ಲ ಪೈಪ್ಲೈನನ್ನು ಮಾಡಿ ಈಗ ಮೇನ್ ಪೈಪ್ಲೈನ್ ಈ ರಸ್ತೆ ಪಕ್ಕದಲ್ಲಿ ಹಾಕ್ತಾ ಇದ್ದಾರೆ. ಆದ್ರಿಂದ ಯಾವುದು ಸಮಸ್ಯೆ ಆಗಲ್ಲ. ಈಗ ಸಮಸ್ಯೆ ಇದೆ ಅಂದ್ರೆ ಅದೊಂದು ಮಿಷನ್ನೊಂದು ಉದ್ಘಾಟನೆ ಆದರೆ ಮನೆ ಮನೆಗೆ ಗಂಗೆ ಅನ್ನೋ ಕಾರ್ಯಕ್ರಮದಲ್ಲಿ ಅದು ಸಾಲ ಆಗುತ್ತೆ. ಸರ್, ಕೊನೆ ಪ್ರಶ್ನೆ, ಜನ ನಿಮ್ಗೆ ಮತ ಹಾಕಿದಲ್ಲ, ಅದೇನು ಹೇಳಿ ಬಯಸ್ತೀರಾ? ಇಲ್ಲ, ಅವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಯಾಕೆಂದ್ರೆ ಅವರು ನನ್ನನ್ನು ಗುರ್ತು ಮಾಡಿ ನನ್ನನ್ನು ಅಧಿಕಾರ ಕೊಟ್ಟು ನನ್ನಿಂದ ಅವರು ಕೆಲವೊಂದು ಕೆಲಸನ ಮಾಡಿಸಿಕೊಂಡಿದ್ದಾರಲ್ಲ, ಅದಕ್ಕೆ ನಾನು ಧನ್ಯವಾದಗಳು ತಿಳಿಸ್ತೇನೆ. ಸರ್, ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್. ಧನ್ಯವಾದ.